ಒಂದಂತೂ ಸತ್ಯ, ಈ ಉಗ್ರವಾದನ ವಿರೋಧಿಸುವಂಥ ಒಂದು ಮನಸ್ಥಿತಿಗೆ ಇವತ್ತು ಮುಸಲ್ಮಾನ್ ಬಾಂಧವರು ಬಂದಿದ್ದಾರೆ ಅಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ಕಾಶ್ಮೀರ ಈ ಭಯೋತ್ಪಾದಕರಿಂದ ಕ್ಲೀನ್ ಆಗುತ್ತೆ. ಯುದ್ಧ ತಾಲೀಮುಗಳು ನಡೀತಿದೆ ಎರಡೂ ಕಡೆ, ಪಾಕಿಸ್ತಾನದ ಕಡೆಯೂ ಕೂಡ ತಾಲೀಮು ಮಾಡ್ತಿದ್ದಾರೆ. ಅಯೋಗ್ಯರು ಏನಿದೆ ಅವ್ರ ತಿನ್ನೋಕ್ಕೆ ಗತಿ ಇಲ್ಲ ಅವರಿಗೆ, ಇರೋ ಒಂದು ಅಷ್ಟೋ ಇಷ್ಟೋ ಮದ್ದು ಇಟ್ಕೊಂಡು ತಯಾರಿ ಮಾಡ್ತಿದ್ದಾರೆ ಅವರು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಅಭಿವೃದ್ಧಿ ಅನ್ನೋದು ಏನು ಅಂತ ಗೊತ್ತಿಲ್ಲದೆ ಬದುಕಿದಂತಹ ಈ ಮುಸಲ್ಮಾನರಿಗೆ ಕೇವಲ 5-6 ವರ್ಷದಲ್ಲಿ ಕಾಶ್ಮೀರದ ಇಡೀ ಚಿತ್ರಣವೇ ಬದಲಾಯಿತು. ಇದೇ ಮುಸಲ್ಮಾನರು ಈಗ ಏನು ಇದೇ ಟೆರರಿಸಮ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಏನು ಒಂದು ದಿನದ ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡಿ ಇವತ್ತು ನಾವು ದೇಶದ ಪರ ನಿಂತಿದ್ದೀವಿ ಅಂತ ಹೇಳ್ತಿದ್ದಾರಲ್ವ, ಇದೇ ಮುಸಲ್ಮಾನರು 1990ರಲ್ಲಿ ಕಾಶ್ಮೀರದ ಪಂಡಿತರುಗಳನ್ನು ಇದೇ ಟೆರರಿಸ್ಟ್ಗಳು ಕಾಶ್ಮೀರನ ಬಿಡಿಸೋವಾಗ ಇದೇ ಮುಸಲ್ಮಾನರು ಶಿಳ್ಳೆ ಹೊಡೆದು ಕೇಕೆ ಹಾಕ್ತಾಯಿದ್ರು. ಏನಕ್ಕೆ ಅಂದರೆ ಕಾಶ್ಮೀರಿ ಪಂಡಿತರ ಆಸ್ತಿಗಳು ನಮ್ಗೆ ಸಿಕ್ಕುತ್ತೆ ಅಂತ. ಆದರೆ ಇವತ್ತು ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ, ಕಾಶ್ಮೀರದ ಮುಸಲ್ಮಾನರಿಗೆ ಉಗ್ರವಾದದಿಂದ ಭಯೋತ್ಪಾದನೆಯಿಂದ ನಾವು ಏನನ್ನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಒಬ್ಬನೇ ಒಬ್ಬ ಪಾಕಿಸ್ತಾನಿ ಪ್ರಜೆನ ಈ ದೇಶದಲ್ಲಿ ನಾಳೆ ಬೆಳಿಗ್ಗೆ, ಇವತ್ತು ಗಡುವು ಮುಗಿದು ನಾಳೆ ಬೆಳಿಗ್ಗೆ ಏನಾದರೂ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾದರೆ ದಯವಿಟ್ಟು ಅಂಥ ಒಂದು ಸರ್ಕಾರದ ಮೇಲೆ ನೀವು ಕಠಿಣವಾದ ಕ್ರಮಗಳು ತಗೋಬೇಕು. ಈ ದೇಶದಲ್ಲಿರೋ ಪಾಕಿಸ್ತಾನಿ ಪ್ರಜೆಗಳಿಗೆ ಯಾವುದೇ ಮರ್ಜಿ ಇರಬಾರ್ದು, ಯಾರು ಈ ದೇಶದಲ್ಲಿ ಇರಬಾರ್ದು. ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಪ್ರಜೆಗಳು ಅವ್ರು ಯಾವುದೇ ಕಾರಣ ಏನೇ ವೀಸಾ ಇಟ್ಕೊಂಡು ಬಂದಿರಲಿಲ್ಲ ಇಲ್ಲಿಗೆ. ಕೆಲವರೆಲ್ಲ ಕತೆ ಹೇಳಕ್ಕೆ ಶುರು ಮಾಡಿದ್ದಾರೆ ಆಗಲೇ, ದೀರ್ಘಾವಧಿ ವೀಸಾ ತೊಗೊಂಡು ಬಂದವ್ರೆ, ಮೆಡಿಕಲ್ ವೀಸಾ ತೊಗೊಂಡು ಬಂದವ್ರೆ, ಆಪರೇಷನ್ ಮಾಡಿಸ್ಕೊಳ್ಳೋಕೆ ಬಂದವ್ರೆ. ಅವ್ರು ಏನಕ್ಕೆ ಬಂದಿರಲಿ, ಯಾವುದಕ್ಕೂ ಮರ್ಜಿ ತೋರಿಸ್ಬೇಡಿ. ವಿದ್ಯಾಭ್ಯಾಸಕ್ಕೋಸ್ಕರ ಈ ದೇಶಕ್ಕೆ ಬಂದಿರೋ ವಿದ್ಯಾರ್ಥಿಗಳಿದ್ದಾರೆ. ಈ ದೇಶದಲ್ಲಿ ಸಾಕಷ್ಟು ಜನ, ಈ ದೇಶದ ಉದ್ದಗಲಕ್ಕೂ ವಿದ್ಯಾರ್ಥಿಗಳಿದ್ದಾರೆ. ಮೊದಲು ಅವ್ರನ್ನ ಆಚೆ ಹಾಕಿ. ಹೌದು, ಮೊದಲು ಇಲ್ಲಿ ಶಾಂತಿಯುತವಾಗಿ ಬದುಕ್ತಿರೋ ಈ ಭಾರತದ ಮುಸ್ಲಿಮರನ್ನ ದಾರಿ ತಪ್ಪಿಸಿರೋದೇ ಅವರು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಕಾಶ್ಮೀರದ ಕಣಿವೆಯಲ್ಲಿ ಉಗ್ರಗಾಮಿಗಳ ಹಟ್ಟಹಾಸ ಯಾವ ಮಟ್ಟಕ್ಕೆ ಮೆರೆದ್ರು ಅನ್ನೋದು ನಮಗೆ ಗೊತ್ತೇ ಇದೆ. ಇದರ ವಿಚಾರವಾಗಿ ಇವತ್ತು ಜಗತ್ತಿನಾದ್ಯಂತ ಈ ಉಗ್ರವಾದದ ವಿರುದ್ಧ ಭಾರತದ ಪರ ಜಗತ್ತಿನ ಸಾಕಷ್ಟು ದೇಶಗಳು ಇವತ್ತು ಇದನ್ನು ಖಂಡನೆ ಮಾಡಿ ಭಾರತದ ಪರ ನಿಂತಿದೆ. ವೀಕ್ಷಕರೇ, ಆಫ್ಘಾನಿಸ್ತಾನವೂ ಕೂಡ ಇವತ್ತು ಈ ಉಗ್ರವಾದನ ಖಂಡನೆ ಮಾಡಿದೆ. ಆದರೆ ಈ ಪಾಕಿಸ್ತಾನ ಮಾತ್ರ ಇದನ್ನು ಯಾವುದೇ ರೀತಿಯ ಖಂಡನೆ ಮಾಡಿಲ್ಲ. ಮತ್ತು ಹಾಗೆ ಒಂದು ಸಂತೋಷಕರವಾದ ವಿಚಾರ ಏನಂದರೆ, ಕಾಶ್ಮೀರದ ಮುಸ್ಲಿಮರು ಶ್ರೀನಗರದಲ್ಲಿ ಒಂದು ದಿನದ ಮಟ್ಟಿಗೆ ಸ್ವಯಂ ಪ್ರೇರಿತವಾಗಿ ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಬಂದ್ ಮಾಡಿ ಒಂದು ದಿನದ ಬಂದನ್ನು ಈ ಉಗ್ರವಾದದ ವಿರುದ್ಧ ಪ್ರತಿಭಟನೆಗೆ ಇಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದು ನಿಜವಾಗಲೂ ಒಂದು ಸಂತೋಷದ ವಿಚಾರ. ಆದರೆ ವೀಕ್ಷಕರೇ, ಸ್ವಲ್ಪ ಇತಿಹಾಸನ ಹಿಂದೆ ನೋಡೋಣ. ಇದೇ ಮುಸಲ್ಮಾನರು ಈಗ ಏನು ಇದೇ ಟೆರರಿಸಮ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಏನು ಒಂದು ದಿನದ ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡಿ ಇವತ್ತು ನಾವು ದೇಶದ ಪರ ನಿಂತಿದ್ದೀವಿ ಅಂತ ಹೇಳ್ತಿದ್ದಾರಲ್ವ, ಇದೇ ಮುಸಲ್ಮಾನರು 1990ರಲ್ಲಿ ಕಾಶ್ಮೀರದ ಪಂಡಿತರುಗಳನ್ನು ಇದೇ ಟೆರರಿಸ್ಟ್ಗಳು ಹೊಡೆದು ಕೊಂದು ಅವರ ಹೆಣ್ಣುಮಕ್ಕಳನ್ನ ಅತ್ಯಾಚಾರಗಳು ಮಾಡಿ ಅವ್ರ ಹೆಣ್ಣುಮಕ್ಕಳನ್ನ ಇವ್ರ ಮನೆಗಳು ಹೊತ್ಕೊಂಡು ಹೋಗಿ ಕಾಶ್ಮೀರಿ ಪಂಡಿತರನ್ನ ಕಾಶ್ಮೀರನ ಬಿಡಿಸೋವಾಗ ಇದೇ ಮುಸಲ್ಮಾನರು ಶಿಳ್ಳೆ ಹೊಡೆದು ಕೇಕೆ ಹಾಕ್ತಾಯಿದ್ರು. ಏನಕ್ಕೆ ಅಂದರೆ ಕಾಶ್ಮೀರಿ ಪಂಡಿತರ ಆಸ್ತಿಗಳು ನಮ್ಗೆ ಸಿಕ್ಕುತ್ತೆ ಅಂತ. ಆದರೆ ಇವತ್ತು ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ, ಕಾಶ್ಮೀರದ ಮುಸಲ್ಮಾನರಿಗೆ ಉಗ್ರವಾದದಿಂದ ಭಯೋತ್ಪಾದನೆಯಿಂದ ನಾವು ಏನನ್ನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಆರ್ಟಿಕಲ್ 370ನ ಕಾಶ್ಮೀರದಲ್ಲಿ ತೆಗೆದು ಆದಮೇಲೆ ಅಲ್ಲಿನ ಅಭಿವೃದ್ಧಿ ಇವತ್ತು ಕಾಶ್ಮೀರಿ ಮುಸಲ್ಮಾನರನ್ನ ಇವತ್ತು ಈ ಬದಲಾವಣೆಯ ದಾರಿಗೆ ತೊಗೊಂಡು ಬಂದಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಅಭಿವೃದ್ಧಿ ಅನ್ನೋದು ಏನು ಅಂತ ಗೊತ್ತಿಲ್ಲದೆ ಬದುಕಿದಂತಹ ಈ ಮುಸಲ್ಮಾನರಿಗೆ ಕೇವಲ 5-6 ವರ್ಷದಲ್ಲಿ ಕಾಶ್ಮೀರದ ಇಡೀ ಚಿತ್ರಣವೇ ಬದಲಾಯಿತು. ಯಾವ ಕಾರಣಕ್ಕೆ ಗೊತ್ತಾ? ಆರ್ಟಿಕಲ್ 370ನ ತೆಗೆದಾಗಿದ್ದರ ಪರಿಣಾಮ ಇವತ್ತು ಕಾಶ್ಮೀರ ಅಭಿವೃದ್ಧಿಯ ಪಥದತ್ತ ಹೋಗ್ತಿದೆ. ಇದರ ಲಾಭ ಕಾಶ್ಮೀರದ ಜನರಿಗೆ ಸಿಗ್ತಿದೆ. ಅದರಲ್ಲೂ ವಿಶೇಷವಾಗಿ ಬಹುಸಂಖ್ಯಾತರು ಕಾಶ್ಮೀರದಲ್ಲಿರೋರು ಮುಸ್ಲಿಮರೇ.
ಇದರ ಲಾಭನ ಅವರು ಅನುಭವಿಸ್ತಿದ್ದಾರೆ ಇವತ್ತು. ಹಾಗಾಗಿ ಅವರಿಗೆ ಅರ್ಥ ಆಗಿದೆ ಈ ಟೆರರಿಸಮ್ ಅನ್ನೋದು ಅಭಿವೃದ್ಧಿಗೆ ಮಾರಕ ಅಂತ. ಆ ಕಾರಣಕ್ಕೋಸ್ಕರ ಬಹುಶಃ ಅವರು ಈ ದಾಳಿಯನ್ನು ಖಂಡಿಸ್ತಾ ಇದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನನಗೆ ಗೊತ್ತಿಲ್ಲ, ಅವರು 26 ಜನ ಹಿಂದೂ ನಾಗರಿಕರನ್ನ ಸಾಯಿಸಿದ್ದಾರೆ ಕಾಶ್ಮೀರದಲ್ಲಿ. ಸತೋದ್ರವರು ಆ ಒಂದು ಬೇಜಾರಿಗೋಸ್ಕರ ಅಥವಾ ನಮ್ಮ ಧರ್ಮೀಯರವರು ನಮ್ಮ ಜೊತೆಯಲ್ಲಿ ಇರೋ ಹಿಂದೂ ಧರ್ಮದವರವರು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ನೋವಾಗಿದೆಯೋ ಗೊತ್ತಿಲ್ಲ, ಅಥವಾ ಅವರ ವ್ಯಾಪಾರ ವಹಿವಾಟುಗಳಿಗೆ ತೊಂದರೆ ಆಗುತ್ತೋ ಅನ್ನೋ ಕಾರಣಕ್ಕೆ ಪ್ರತಿಭಟನೆಗಳು ಮಾಡಿದಾರೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಈ ಉಗ್ರವಾದನ ವಿರೋಧಿಸುವಂಥ ಒಂದು ಮನಸ್ಥಿತಿಗೆ ಇವತ್ತು ಮುಸಲ್ಮಾನ್ ಬಾಂಧವರು ಬಂದಿದ್ದಾರೆ. ಅಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ಕಾಶ್ಮೀರ ಈ ಭಯೋತ್ಪಾದಕರಿಂದ ಕ್ಲೀನ್ ಆಗುತ್ತೆ, ಅಷ್ಟಂತೂ ಸತ್ಯ. ಏನಕ್ಕೆ ಅಂದರೆ ಯಾವುದೇ ಸ್ಥಳೀಯರ ಸಪೋರ್ಟ್ ಇಲ್ಲದಿರೆ ಭಯೋತ್ಪಾದನೆ ನಡೆಯಲ್ಲ. ಹಾಗೆ ಸ್ಥಳೀಯರ ಸಹಕಾರ ಇಲ್ಲದೆ ಭಯೋತ್ಪಾದನೆಯ ನಿರ್ಮೂಲನೆಯೂ ಮಾಡೋಕ್ಕಾಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಈ ಬೆಳವಣಿಗೆ ಏನಾಗಿದೆ ಇವತ್ತು ಮುಸಲ್ಮಾನರಲ್ಲಿ, ಇದನ್ನು ವಿರೋಧ ಮಾಡ್ತಿದ್ದಾರಲ್ವ, ಈ ಬೆಳವಣಿಗೆ ಖಂಡಿತವಾಗಲೂ ಕಾಶ್ಮೀರಕ್ಕೆ ಒಳ್ಳೆಯ ಬೆಳವಣಿಗೆ. ಒಂದು ಪ್ರತಿಭಟನೆ, ಒಂದು ಸಂತಾಪ, ಒಂದು ಕಣ್ಣೀರು, ಅಥವಾ ಸತ್ತ ಕುಟುಂಬಗಳಿಗೆ ಒಂದು ಪರಿಹಾರ, ಇಷ್ಟು ಸಾಕಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ, ಇಷ್ಟು ಸಾಕಾಗಲ್ಲ. ಮೋದಿಜಿಯವರೇ, ನಿಮ್ಮ ಮೇಲೆ ಈ ದೇಶದ ಜನರಿಗೆ ಬೇರೆಯೇ ನಿರೀಕ್ಷೆ ಇದೆ. ಹೌದು, ನಿಮ್ಮ ಮೇಲೆ ಬೇರೆಯೇ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದೀವಿ. ನೀವು ಏನು ಮಾಡ್ತಿದ್ದೀರ ಅಂತ ಗೊತ್ತಾಗ್ತಿಲ್ಲ, ಆದರೆ ನಿರೀಕ್ಷೆ ಮಾತ್ರ ದೊಡ್ಡ ಮಟ್ಟದಲ್ಲಿದೆ. ಒಂದು ಕಣ್ಣೀರಿನಿಂದ ಏನೂ ಆಗೋದಿಲ್ಲ ಮೋದಿಜಿಯವರೇ. ಒಂದು ದಿನದ ಪ್ರತಿಭಟನೆಯಿಂದ ಕಾಶ್ಮೀರ ಬದಲಾಗೋದಿಲ್ಲ. ಈ ದೇಶದಲ್ಲಿ ಇನ್ನು ಯಾವತ್ತೂ ಇಂಥ ಒಂದು ಭಯೋತ್ಪಾದಕ ಕೃತ್ಯಗಳು ನಡಿಬಾರ್ದು. ಆ ನಿಟ್ಟಿನಲ್ಲಿ ನೀವು ಇವತ್ತು ಕ್ರಮಗಳನ್ನ ಜರುಗಿಸಬೇಕಾಗಿದೆ, ಜರುಗಿಸ್ತೀರಿ ಅನ್ನೋ ವಿಶ್ವಾಸ ನಿಮ್ಮ ಮೇಲೆ ನಮಗಿದೆ. ದೇಶದಲ್ಲಿ ಎಲ್ಲೆಲ್ಲಿ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅವರಿಗೆ 48 ಗಂಟೆಗಳ ಕಾಲ ಗಡುವು ಕೊಟ್ಟಿದ್ದೀರಿ. ಬಹುಶಃ ಇವತ್ತು ಮುಗೀತಿದೆ ಆ ಗಡುವು. ನಂದೊಂದು ಕಳಕಳಿ ಇದೆ ನಿಮ್ಮಲ್ಲಿ, ಯಾವುದಾದರೂ ರಾಜ್ಯ ಸರ್ಕಾರ, ಈ ದೇಶದಲ್ಲಿ ಯಾವುದಾದ್ರೂ ರಾಜ್ಯ ಸರ್ಕಾರ, ಅದು BJP ಇದ್ದರೂ ಸರಿಯೇ, ಒಬ್ಬನೇ ಒಬ್ಬ ಪಾಕಿಸ್ತಾನಿ ಪ್ರಜೆನ ಈ ದೇಶದಲ್ಲಿ ನಾಳೆ ಬೆಳಿಗ್ಗೆ, ಇವತ್ತು ಗಡುವು ಮುಗಿದು ನಾಳೆ ಬೆಳಿಗ್ಗೆ ಏನಾದರೂ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾದರೆ ದಯವಿಟ್ಟು ಅಂಥ ಒಂದು ಸರ್ಕಾರದ ಮೇಲೆ ನೀವು ಕಠಿಣವಾದ ಕ್ರಮಗಳು ತಗೋಬೇಕು. ಈ ದೇಶದಲ್ಲಿರೋ ಪಾಕಿಸ್ತಾನಿ ಪ್ರಜೆಗಳಿಗೆ ಯಾವುದೇ ಮರ್ಜಿ ಇರಬಾರ್ದು. ಇದನ್ನು ಅನಾಗರಿಕ, ಅಮಾನುಷ್ಯ ಅಂತ ಜಗತ್ತು ಕರೆದ್ರೂ ಪರವಾಗಿಲ್ಲ. ಏನಕ್ಕೆ ಅಂದರೆ ಮನುಷ್ಯರಿಗೆ ಮಾತ್ರ ಮಾನವೀಯತೆ, ಇವರಿಗೆ ಮಾನವೀಯತೆಯನ್ನು ತೋರಬಾರ್ದು. ಆ ಕಾರಣಕ್ಕೋಸ್ಕರ ಯಾರೂ ಈ ದೇಶದಲ್ಲಿ ಇರಬಾರ್ದು. ಪಾಕಿಸ್ತಾನಕ್ಕೆ ಸಂಬಂಧಪಟ್ಟರು ಪ್ರಜೆಗಳು ಅವ್ರು ಯಾವುದೇ ಕಾರಣ ಏನೇ ವೀಸಾ ಇಟ್ಕೊಂಡು ಬಂದಿರಲಿ ಇಲ್ಲಿಗೆ. ಕೆಲವರೆಲ್ಲ ಕತೆ ಹೇಳೋಕ್ಕೆ ಶುರು ಮಾಡಿದ್ದಾರೆ ಆಗಲೇ. ದೀರ್ಘಾವಧಿ ವೀಸಾ ತಗೊಂಡು ಬಂದವ್ರೆ, ಮೆಡಿಕಲ್ ವೀಸಾ ತಗೊಂಡು ಬಂದವ್ರೆ, ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಬಂದವ್ರೆ. ಅವ್ರು ಏನಕ್ಕೆ ಬಂದಿರಲಿ, ಯಾವುದಕ್ಕೂ ಮರ್ಜಿ ತೋರಿಸ್ಬೇಡಿ, ದಯವಿಟ್ಟು ಯಾವುದಕ್ಕೂ ಮರ್ಜಿ ತೋರಿಸ್ಬೇಡಿ. ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೋಸ್ಕರ ಈ ದೇಶಕ್ಕೆ ಬಂದಿರೋ ವಿದ್ಯಾರ್ಥಿಗಳಿದ್ದಾರೆ. ಈ ದೇಶದಲ್ಲಿ ಸಾಕಷ್ಟು ಜನ, ಈ ದೇಶದ ಉದ್ದಗಲಕ್ಕೂ ವಿದ್ಯಾರ್ಥಿಗಳಿದ್ದಾರೆ. ಮೊದಲು ಅವರನ್ನು ಆಸೆ ಹಾಕಿ, ಹೌದು, ಮೊದಲು ಅವರನ್ನು ಆಸೆ ಹಾಕಿ. ಅವರುಗಳೇ ಇವತ್ತು ಪ್ರಚೋದನೆಗಳು ಮಾಡ್ತಿರೋದು ಇಲ್ಲಿ ಕೂತ್ಕೊಂಡು. ಅದರ ಜೊತೆಗೆ ಈ ಬಾಂಗ್ಲಾದೇಶದಿಂದ ಬಂದವೆ, ಏನೋ ಈ ಬಾಂಗ್ಲಾದೇಶದಿಂದ ಮುಸ್ಲಿಮರು ಬಂದಿದ್ದಾರೆ ಈ ದೇಶಕ್ಕೆ. ದಯವಿಟ್ಟು ಇದೊಂದು ಸದಾವಕಾಶ, ಇಬ್ಬರನ್ನ ಒಟ್ಟಿಗೆ ಹೊರಗಡೆ ಹಾಕಿ ಈ ದೇಶದಲ್ಲಿ ಯಾವ್ಯಾವ ಮುಸಲ್ಮಾನ್ ದೇಶಗಳಿಂದ ಮುಸಲ್ಮಾನರು ಈ ದೇಶಕ್ಕೆ ಬಂದಿದ್ದಾರೆ ಅಷ್ಟು ಮುಸಲ್ಮಾನರನ್ನ ಹೊರಗಡೆ ಹಾಕಿ, ಯಾರನ್ನೂ ಇಟ್ಕೊಳ್ಬೇಡಿ. ಏನಕ್ಕೆ ಅಂದರೆ ಇಲ್ಲಿ ಶಾಂತಿಯುತವಾಗಿ ಬದುಕ್ತಿರೋ ಈ ಭಾರತದ ಮುಸ್ಲಿಮರನ್ನ ದಾರಿ ತಪ್ಪಿಸಿರೋದೇ ಅವರು. ಇವತ್ತು ಉಗ್ರ ಚಟುವಟಿಕೆಗಳಲ್ಲಿ ಅವರು ತೊಡಗೋದಕ್ಕೆ ಕಾರಣ ಆಗ್ತಿರೋದೇ ಈ ಹೊರಗಡೆಯಿಂದ ಬಂದಿರೋ ಈ ಮುಸಲ್ಮಾನರು. ಆ ಕಾರಣಕ್ಕೋಸ್ಕರ ಅವ್ರನ್ನ ಹೊರಗಡೆ ಹಾಕಿ. ಮತ್ತು ದೇಶದಲ್ಲಿ ಏನು ರಾಜ್ಯ ಸರ್ಕಾರಗಳಿದೆಯಲ್ಲ, ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ಮನವಿ, ಇಂಥ ಒಂದು ಶೋಕ ಸಾಗರದಲ್ಲಿ ದೇಶ ಮುಳುಗಿರೋ ಸಮಯದಲ್ಲಿ ದಯಮಾಡಿ ನಿಮ್ಮ ನೀಚ ಓಲೈಕೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಹೌದು, ಓಲೈಕೆ ಮಾಡಬೇಡಿ. ಯಾರು ಈ ದೇಶದಲ್ಲಿ ಪಾಕಿಸ್ತಾನಿಗಳಿದ್ದಾರೆ, ಅವರು ಅಕ್ರಮವಾಗಿ ಬಂದಿರಲಿ ಅಥವಾ ಸಕ್ರಮವಾಗಿ ಬಂದಿರಲಿ,
ದೇಶದ ಆದೇಶ ಆಗಿದೆ ಅವರನ್ನು ಹೊರಗಡೆ ಕಳಿಸ್ಬೇಕು ಅಂತ. ಆ ನಿಟ್ಟಿನಲ್ಲಿ ಅವರನ್ನು ಸರಿಯಾಗಿ ಗುರುತಿಸಿ ಅವರನ್ನು ಹೊರಗಡೆ ಕಳಿಸೋ ಕೆಲಸನ ಮಾಡಿ. ಮತ್ತು ಇವತ್ತು ಈ ನಡೆದಿರೋ ಘಟನೆಗೆ ತುಂಬ ವಿಶ್ಲೇಷಣೆಗಳು ನಡೀತಿದೆ. ಸೆಕ್ಯೂರಿಟಿ ಫೇಲ್ಯೂರ್, ಇಂಟೆಲಿಜೆಂಟ್ ಫೇಲ್ಯೂರ್, ಒಪ್ಕೊಳ್ಬೋದು ಇದನ್ನು, ಸೆಕ್ಯೂರಿಟಿ ಫೇಲ್ಯೂರ್ ಅಂತಲೇ ಒಪ್ಕೊಳ್ಳೋಣ. ಆದರೆ ನಾವು ಇದನ್ನೇ ಇಟ್ಕೊಂಡು ಇದ್ರ ಬಗ್ಗೆ ಚರ್ಚೆಗಳು ಮಾಡ್ಕೊಂಡು ಇದನ್ನು ಮುಚ್ಚಾಕ್ಬಿಡೋದ? ಹಾಗಾಗಬಾರ್ದು. ಹೌದು, ಒಪ್ಕೊಳ್ಳೋಣ, ಸೆಕ್ಯೂರಿಟಿ ಫೇಲ್ಯೂರ್ ಅಂತಲೇ ಒಪ್ಕೊಳ್ಳೋಣ, ಆದರೆ ಇದು ಮುಚ್ಚೋಗಬಾರ್ದು. ನೋಡಿ, ಕಾಶ್ಮೀರದಲ್ಲಿ 2 ರೀತಿಯ ಉಗ್ರಗಾಮಿಗಳಿದ್ದಾರೆ. ಹೌದು, ಒಂದು ಪಾಕಿಸ್ತಾನದಿಂದ ನುಸುಳ್ಕೊಂಡು ಬರೋ ಉಗ್ರಗಾಮಿಗಳು, ಇವರು ಹುಡುಕೋದೇ ದೊಡ್ಡ ಸಾಹಸ. ವೀಕ್ಷಕರೇ, ಅದ್ರ ಜೊತೆಗೆ ಪಾಕಿಸ್ತಾನದಲ್ಲಿ ಇನ್ನೂ ಒಂದು ರೀತಿಯ ಟೆರರಿಸ್ಟ್ಗಳಿದ್ದಾರೆ, ಉಗ್ರಗಾಮಿಗಳಿದ್ದಾರೆ, ಹೈಟೆಕ್ ಉಗ್ರಗಾಮಿಗಳಿವರು. ಇವರು ಹೆಂಗಿರ್ತಾರೆ ಅಂದರೆ, ಯಾವುದೋ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ಒಂದು ಕುದುರೆ ಓಡಿಸೋನು ಇರ್ತಾನೆ. ಕುದುರೆ ಓಡಿಸೋನು ಅಂದರೆ ಈ ಪ್ರವಾಸಿಗರು ಹೋಗ್ತಾರಲ್ವ, ಆ ಪ್ರವಾಸಿಗರನ್ನ ಕುದುರೆ ಮೇಲೆ ಕರ್ಕೊಂಬಂದು ಜಾಗಗಳಿಗೆ ಕರ್ಕೊಂಡು ಹೋಗೋರು ಇಂಥವ್ರು ಇರ್ತಾರೆ. ಇನ್ಯಾರೋ ಪಾನಿಪುರಿ ಮಾರೋರು ಇರ್ತಾನೆ, ರಿಕ್ಷಾ ಡ್ರೈವರ್ ಇರ್ತಾನೆ, ಟ್ಯಾಕ್ಸಿ ಡ್ರೈವರ್ ಇರ್ತಾನೆ. ಇವರು ಏನಂದರೆ, ಇವರು ಯಾವುದೇ ರೀತಿಯ ಕ್ರಿಮಿನಲ್ ಚಟುವಟಿಕೆಗಳು ಅಲ್ಲಿ ತೊಡ್ಕೊಂಡಿರಲ್ಲ ಇವರು. ಹೌದು, ಇವ್ರ ಮೇಲೆ ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟಿ ಇರಲ್ಲ, ಇವ್ರ ಮೇಲೆ ಯಾವುದೇ FIRಗಳಿರಲ್ಲ. ಇಂಥವರು ಕಾಶ್ಮೀರದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರನ್ನು ಕಂಡುಹಿಡಿಯೋದೇ ಸೇನೆಗೆ, ಪೊಲೀಸ್ನವರಿಗೆ ದೊಡ್ಡ ತಲೆನೋವು. ಈ ಕಾರಣಕ್ಕೋಸ್ಕರ ಇಂಥ ಕೃತ್ಯಗಳು ನಡೀತಿದೆ ಇಲ್ಲಿ. ಇವ್ರಿಗೆ ಏನೂ ಹಿನ್ನೆಲೆ ಇರೋದಿಲ್ಲ, ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇರೋಲ್ಲ ಇವರಿಗೆ. ಇವ್ರು ಏನು ಮಾಡ್ತಾರೆ, ಕೂತಿರ್ತಾರೆ, ನನ್ನಂಗೆ ನಿಮ್ಮಂಗೆ ಇರ್ತಾರೆ, ನಮ್ಮ ಜೊತೆಲಿ ಇದ್ದಂಗೆ ಇರ್ತಾರೆ, ಆರಾಮಾಗಿ ಇರ್ತಾರೆ. ಯಾವತ್ತೋ ಒಂದು ದಿವಸ ಯಾವನೋ ಒಬ್ಬ ಆದೇಶ ಮಾಡ್ತಾನೆ, ಎಲ್ಲೋ ಕೂತ್ಕೊಂಡು ಬಂದೂಕು ತೊಗೋತಾನೆ, ಹೋಗ್ತಾನೆ, ಡಮಾರ್ ಅನ್ನಿಸ್ತಾನೆ, ಮತ್ತೆ ಬಂದು ನಮ್ಮ ಜೊತೆಲೇ ಸೇರ್ಕೊತಾನೆ. ಕಾಶ್ಮೀರದಲ್ಲಿ ಇದನ್ನು ಪತ್ತೆ ಹಚ್ಚೋದು ತುಂಬ ಕಷ್ಟ ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ಸೆಕ್ಯೂರಿಟಿ ಫೇಲ್ಯೂರನ್ನು ನಾವು ಒಪ್ಕೊಳ್ಳೋಣ. ಆದರೆ ಇವತ್ತು ದೇಶದಲ್ಲಿ ಕೇಂದ್ರ ಸರ್ಕಾರ ಇದೆಯಲ್ವ, ಖಂಡಿತವಾಗಲೂ ಇದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಉತ್ತರನ ಕೊಡೋ ತಯಾರಿನಲ್ಲಿದೆ. ನಾವೆಲ್ಲರೂ ಕಾಯಬೇಕಾಗಿದೆ, ಕಾದು ನೋಡೋಣ. ಎಲ್ಲರೂ ಯುದ್ಧ ಆಗಬೇಕು ಅಂತಿದ್ದಾರೆ. ಯುದ್ಧದ ಪರಿಣಾಮಗಳನ್ನ ಎದುರಿಸೋದಕ್ಕೆ ನಾವು ಕೂಡ ತಯಾರಿ ಆಗಬೇಕು. ಯುದ್ಧ ಶುರುವಾದರೆ ಅದರ ಪರಿಣಾಮಗಳು ತುಂಬ ಕೆಟ್ಟದಾಗಿರುತ್ತೆ. ಆ ಯುದ್ಧದ ಪರಿಣಾಮಗಳನ್ನ ಎದುರಿಸೋದಕ್ಕೆ ನಾವು ಕೂಡ ಮಾನಸಿಕವಾಗಿ ಸಿದ್ಧ ಆಗಬೇಕು. ಹಾಗಾದರೆ ಮಾತ್ರನೇ ಯುದ್ಧ ಮಾಡೋದಕ್ಕಾಗತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಗೊತ್ತಿಲ್ಲ ಸರ್ಕಾರ ಏನು ಮಾಡುತ್ತೆ. ಇವತ್ತಾಗಲೇ ಅಮೇರಿಕಾದಿಂದ ಎಲ್ಲ ಫೈಟರ್ ಜೆಟ್ಗಳು ಬರ್ತಿದೆ, ಇಸ್ರೇಲಿಂದ ಬರ್ತಿದೆ, ಫೈಟರ್ ಜೆಟ್ಗಳನ್ನ ತೊಗೊತಿದ್ದಾರೆ. ಬಾರ್ಡ್ರಲ್ಲಿ ತುಂಬ ಹೈ ಅಲರ್ಟ್ ಇದೆ. ಯುದ್ಧ ತಾಲೀಮುಗಳು ನಡೀತಿದೆ ಎರಡೂ ಕಡೆ. ಪಾಕಿಸ್ತಾನದ ಕಡೆಯೂ ಕೂಡ ತಾಲೀಮು ಮಾಡ್ತಿದ್ದಾರೆ. ಅಯೋಗ್ಯರು ಏನಿದೆ ಅವ್ರ ಹತ್ರ ತಿನ್ನೋಕ್ಕೆ ಗತಿ ಇಲ್ಲ ಅವರಿಗೆ. ಇರೋ ಒಂದು ಅಷ್ಟೋ ಇಷ್ಟೋ ಮದ್ದುಗುಂದು ಇಟ್ಕೊಂಬಂದು ತಯಾರಿ ಮಾಡ್ತಿದ್ದಾರೆ ಅವರು. ಗೊತ್ತಿಲ್ಲ. ಆದರೆ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದರೆ ಸಕಾಲ ಇದು, ಕಾಲ ತುಂಬ ಪರಿಪಕ್ವವಾಗಿದೆ. ಜಗತ್ತಿನ ಹೆಚ್ಚು ಕಮ್ಮಿ ದೇಶಗಳಿವತ್ತು ಭಾರತದ ಜೊತೆ ನಿಂತಿದೆ. ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಿದ್ದಾರೆ. POKನ ಇವತ್ತು ನಾವು ವಶಪಡಿಸ್ಕೊಳ್ಳೋದಕ್ಕೆ ಸಕಾಲ ಅಂತ ಕಾಣುತ್ತೆ. ಯಾಕೆಂದರೆ ಶತ್ರು ತನ್ನ ಬಲನ ಕಳ್ಕೊಂಡಿದ್ದಾನೆ. ಶತ್ರು ಬಲನ ಕಳ್ಕೊಂಡಾಗ ಅವನ್ನ ಹೊಡೆಯೋದು ತುಂಬ ಈಸಿ. ಹಾಗಾಗಿ ನರೇಂದ್ರ ಮೋದಿಯವರ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತೆ ಏನೋ ಗೊತ್ತಿಲ್ಲ. ಕಾದು ನೋಡೋಣ ಏನಾಗುತ್ತೆ. ಆದರೆ ಕಾಶ್ಮೀರದ ಜನರಿಗೆ, ಕಾಶ್ಮೀರದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ನಾನು ಒಂದು ಸಲ್ಯೂಟ್ ಮಾಡ್ತಾ ಇದ್ದೀನಿ ಈಗ. ಏನಕ್ಕೆ ಅಂದರೆ ನಿಮ್ಮ ಬಗ್ಗೆ ನಮಗೆ ಇವತ್ತು ಗೌರವ ಬರ್ತಿದೆ. ಯಾಕೆ ಗೌರವ ಅಂತ ಹೇಳಿದರೆ, ನಾನು ಆಗಲೇ ಹೇಳ್ದಂಗೆ ಯಾವ ಭಯೋತ್ಪಾದನೆಯನ್ನು ನೀವು ಅನ್ನ ನೀರಾಕಿ ಬೆಳೆಸಿದ್ರೋ ಇವತ್ತು ಅದೇ ಭಯೋತ್ಪಾದನೆಯ ವಿರುದ್ಧ ನೀವು ಹೋರಾಟಕ್ಕೆ ಇಳಿದಿದ್ದೀರಾ. ಆ ಕಾರಣಕ್ಕೋಸ್ಕರ ನಿಮಗೊಂದು ಸಲ್ಯೂಟು. ವೀಕ್ಷಕರೇ, ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು. ಕಾಶ್ಮೀರದಲ್ಲಿ ಭಯೋತ್ಪಾದನೆಯಿಂದ ಕೇವಲ ಹಿಂದೂಗಳಿಗೆ ಮಾತ್ರ ನಷ್ಟ ಆಗಿಲ್ಲ. ಹೌದು, ಕೇವಲ ಹಿಂದೂಗಳು ಮಾತ್ರ ಸಾಯಲಿಲ್ಲ. ಹಿಂದೆ ಕಾಶ್ಮೀರದಲ್ಲಿ ಸಾಕಷ್ಟು ಮುಸಲ್ಮಾನ್ ಯುವಕರು ಸತ್ತಿದ್ದಾರೆ. ಸಾಕಷ್ಟು ಮುಸಲ್ಮಾನ್ ಯುವತಿಯರನ್ನೂ ಕೂಡ ಅತ್ಯಾಚಾರಗಳು ಮಾಡಿದ್ದಾರೆ. ಹೌದು, ಹಾಗಾಗಿ ಆ ಮುಸಲ್ಮಾನರಿಗೆ ಒಂದು ಸಲ್ಯೂಟು.
ನೀವಿವತ್ತು ದೇಶದ ಪರ ನಿಂತಿದ್ದೀರಲ್ವ, ಈ ದೇಶ ನಿಮ್ಮನ್ನು ಕೈ ಬಿಡೋದಿಲ್ಲ, ಈ ದೇಶ ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳುತ್ತೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಕಾಶ್ಮೀರದ ಇವತ್ತಿನ ಅಭಿವೃದ್ಧಿ. ಎಷ್ಟು ಜನ ಇವತ್ತು ಕಾಶ್ಮೀರಕ್ಕೆ ಬರ್ತಿದ್ದಾರೆ, ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಿದ್ದಾರೆ, ಲಕ್ಷಾಂತರ ಜನ ಪ್ರವಾಸಿಗಳು ಬರ್ತಿದ್ದಾರೆ. ಒಬ್ಬ ಆಟೋ ಡ್ರೈವರ್, ಟ್ಯಾಕ್ಸಿ ಡ್ರೈವರ್, ಪಾನಿಪುರಿ ಮಾಡೋನು, ಅಲ್ಲಿ ಕುದುರೆ ಓಡಿಸೋನು, ಪ್ರತಿಯೊಬ್ಬರು ಜೀವನ ಕಟ್ಕೊಳ್ತಿದ್ದಾರೆ ಇವತ್ತು. ಇದರ ಲಾಭ ಯಾರಿಗೆ? ಕರ್ನಾಟಕದಲ್ಲಿ ಕೂತಿರೋ ನನಗಾಗ್ತಿಲ್ಲ, ಕಾಶ್ಮೀರದಲ್ಲಿ ಕೂತಿರೋ ನಿಮಗಾಗ್ತಿದೆ. ಕಾಶ್ಮೀರದಲ್ಲಿ ಇವತ್ತು ಆಗ್ತಿರ್ತಕ್ಕಂತಹ ಲಾಭನ ನೀವು ಅನುಭವಿಸ್ಕೊಂಡು ನೀವು ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳುವ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.